ಪಹಲ್ಗಾಮ್ ಉಗ್ರರ ದಾಳಿಯ ನಂತರ ಭಾರತ ಆಪರೇಷನ್ ಸಿಂಧೂರದ ಮೂಲಕ ಪಾಪಿ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿಯನ್ನ ಮಾಡಿತ್ತು. ಜೊತೆಗೆ ರಾಜತಾಂತ್ರಿಕ ಮಾರ್ಗಗಳ ಮೂಲಕ ಪಾಕ್ನ ಉಗ್ರ ಮುಂದಾಳತ್ವಗಳನ್ನ ಮಟ್ಟ ಹಾಕುವಂತಹ ಕೆಲಸವನ್ನ ಕೂಡ ಮಾಡಿತ್ತು. ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಪಾಕಿಸ್ತಾನ್ ಈ ಎಲ್ಲ ಏಟಿನಿಂದಾಗಿ ವಿಲ ಅಂತ ಒದ್ದಾಡ್ತಾ ಇದೆ. ಈ ಮಧ್ಯೆ ಸದ್ಯ ಪಾಕಿಸ್ತಾನದ ಅಸಲಿ ಬಣ್ಣವನ್ನ ಬಯಲು ಮಾಡಿದ್ದಂತಹ ಸಂಸದರಿಗೆ ಸದ್ಯ ಶಹಬಾಷ್ ಗಿರಿಯನ್ನ ತಿಳಿಸಲಾಗಿದೆ. ಏನಾಗಿದೆ ಬನ್ನಿ ನೋಡೋಣ. ಪಾಕ್ನ ಅಸಲಿ ಬಣ್ಣ ಬಯಲು ಮಾಡಿದ ಸಂಸದರು, ನಿಯೋಗದ ಸದಸ್ಯರಿಗೆ ಸನ್ಮಾನಿಸಿದ ಪ್ರಧಾನಿ ಮೋದಿ. ಆಪರೇಷನ್ ಸಿಂಧೂರ ಇದು ಪಾಕಿಸ್ತಾನಕ್ಕೆ ಭಾರತದಿಂದ ಉಂಟಾದ ಮರ್ಮಾಘಾತ. ಪಹಲ್ಗಾಮ್ನ ಉಗ್ರರ ದಾಳಿಗೆ ಭಾರತ ಮುಟ್ಟಿ ನೋಡಿಕೊಳ್ಳುವಂತೆ ಪಾಕ್ಗೆ ಬಿಸಿ ಮುಟ್ಟಿಸಿತ್ತು. ಗಡಿಯಾಚೆಗಿನ ಭಯೋತ್ಪಾದನೆ ವಿರುದ್ಧ ಪ್ರತಿಕಾರ ತೀರಿಸಿಕೊಂಡಿರುವ ಭಾರತ ರಾಜತಾಂತ್ರಿಕ ಮಾರ್ಗಗಳ ಮೂಲಕ ಪಾಕಿಸ್ತಾನ ಉಗ್ರ ಮುಖವಾಡವನ್ನು ಜಗತ್ತಿನಾದ್ಯಂತ ಬಟಬಯಲು ಮಾಡಿತ್ತು. ಪಾಕ್ ವಿರುದ್ಧ ಬೃಹತ್ ರಾಜತಾಂತ್ರಿಕ ದಾಳಿ ನಡೆಸಿದ್ದ ಭಾರತ ಸಂಸದರ ನೇತೃತ್ವದ ನಿಯೋಗವೊಂದನ್ನ ವಿಶ್ವದ ವಿವಿಧ ದೇಶಗಳಿಗೆ ರವಾನಿಸಿತ್ತು. ಈ ನಿಯೋಗ ಭಾರತದ ಕ್ರಮ ಕೇವಲ ಭಯೋತ್ಪಾದನೆ ವಿರುದ್ಧದ ರಕ್ಷಣಾತ್ಮಕ ನಡೆ ಅನ್ನೋದನ್ನ ವಿವರಿಸಿತ್ತು. ಸದ್ಯ ತವರಿಗೆ ಮರಳಿದ ಇದೇ ನಿಯೋಗದ ಸಂಸದರಿಗೆಂದು ಪ್ರಧಾನಿ ನರೇಂದ್ರ ಮೋದಿ ವಿಶೇಷ ಕಾರ್ಯಕ್ರಮ ಆಯೋಜಿಸಿದ್ರು. ಎಲ್ಲ ಸಂಸದರಿಗೂ ನಮೋ ವಿಶೇಷವಾಗಿಯೇ ಧನ್ಯವಾದ ತಿಳಿಸಿದ್ರು. 7 ಮಂದಿ ಸದಸ್ಯರ ಈ ನಿಯೋಗ ವಿಶ್ವದ ವಿವಿಧ ದೇಶಗಳ ನಾಯಕರು, ರಾಜತಾಂತ್ರಿಕರು, ಅಂತಾರಾಷ್ಟ್ರೀಯ ಸಂಸ್ಥೆಗಳೊಂದಿಗೆ ಸಭೆ ನಡೆಸಿತ್ತು. ಪಹಲ್ಗಾಮ್ ದಾಳಿಯ ತೀವ್ರತೆ, ಆಪರೇಷನ್ ಸಿಂಧೂರ ನಡೆಸಲು ಕಾರಣವಾದ ಸನ್ನಿವೇಶಗಳನ್ನು ಕೂಲಂಕುಷವಾಗಿ ವಿವರಿಸಿತ್ತು. ಭಾರತದ ಕ್ರಮಗಳು ಕೇವಲ ಭಯೋತ್ಪಾದನೆ ವಿರುದ್ಧದ ರಕ್ಷಣಾತ್ಮಕ ನಡೆ ಅನ್ನೋದನ್ನ ಈ ನಿಯೋಗ ವಿಶ್ವಕ್ಕೆ ಸ್ಪಷ್ಟಪಡಿಸಿತ್ತು. ಆಪರೇಷನ್ ಸಿಂಧೂರ ಕುರಿತು ನೌಟಂಕಿ ಪಾಕ್ ಹರಡುತ್ತಿರುವ ಸುಳ್ಳು ಸುದ್ದಿಗಳು, ಅಪಪ್ರಚಾರವನ್ನ ನಿರಾಕರಿಸುವ ಮೂಲಕ ಭಾರತದ ನಿಲುವು ವಿಶ್ವಾಸಾರ್ಹವಾಗಿದೆ ಎಂದು ಈ ನಿಯೋಗ ಜಗತ್ತಿಗೆ ತಿಳಿಸಿದೆ. ಈ ಮೂಲಕ ಭಾರತದ ವರ್ಚಸ್ಸನ್ನು ಜಾಗತಿಕ ಮಟ್ಟದಲ್ಲಿ ಹೆಚ್ಚಿಸುವ ಮಹತ್ವದ ಹೆಜ್ಜೆಯನ್ನಿಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಹಲ್ಗಾಮ್ ಉಗ್ರರ ದಾಳಿಯ ನಂತರ ಭಾರತ ಆಪರೇಷನ್ ಸಿಂಧೂರದ ಮೂಲಕ ಪಾಪಿ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿಯನ್ನ ಮಾಡಿತ್ತು. ಜೊತೆಗೆ ರಾಜತಾಂತ್ರಿಕ ಮಾರ್ಗಗಳ ಮೂಲಕ ಪಾಕ್ನ ಉಗ್ರ ಮುಂದಾಳತ್ವಗಳನ್ನ ಮಟ್ಟ ಹಾಕುವಂತಹ ಕೆಲಸವನ್ನ ಕೂಡ ಮಾಡಿತ್ತು. ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಪಾಕಿಸ್ತಾನ್ ಈ ಎಲ್ಲ ಏಟಿನಿಂದಾಗಿ ವಿಲ ಅಂತ ಒದ್ದಾಡ್ತಾ ಇದೆ. ಈ ಮಧ್ಯೆ ಸದ್ಯ ಪಾಕಿಸ್ತಾನದ ಅಸಲಿ ಬಣ್ಣವನ್ನ ಬಯಲು ಮಾಡಿದ್ದಂತಹ ಸಂಸದರಿಗೆ ಸದ್ಯ ಶಹಬಾಷ್ ಗಿರಿಯನ್ನ ತಿಳಿಸಲಾಗಿದೆ. ಏನಾಗಿದೆ ಬನ್ನಿ ನೋಡೋಣ. ಪಾಕ್ನ ಅಸಲಿ ಬಣ್ಣ ಬಯಲು ಮಾಡಿದ ಸಂಸದರು, ನಿಯೋಗದ ಸದಸ್ಯರಿಗೆ ಸನ್ಮಾನಿಸಿದ ಪ್ರಧಾನಿ ಮೋದಿ. ಆಪರೇಷನ್ ಸಿಂಧೂರ ಇದು ಪಾಕಿಸ್ತಾನಕ್ಕೆ ಭಾರತದಿಂದ ಉಂಟಾದ ಮರ್ಮಾಘಾತ. ಪಹಲ್ಗಾಮ್ನ ಉಗ್ರರ ದಾಳಿಗೆ ಭಾರತ ಮುಟ್ಟಿ ನೋಡಿಕೊಳ್ಳುವಂತೆ ಪಾಕ್ಗೆ ಬಿಸಿ ಮುಟ್ಟಿಸಿತ್ತು. ಗಡಿಯಾಚೆಗಿನ ಭಯೋತ್ಪಾದನೆ ವಿರುದ್ಧ ಪ್ರತಿಕಾರ ತೀರಿಸಿಕೊಂಡಿರುವ ಭಾರತ ರಾಜತಾಂತ್ರಿಕ ಮಾರ್ಗಗಳ ಮೂಲಕ ಪಾಕಿಸ್ತಾನ ಉಗ್ರ ಮುಖವಾಡವನ್ನು ಜಗತ್ತಿನಾದ್ಯಂತ ಬಟಬಯಲು ಮಾಡಿತ್ತು. ಪಾಕ್ ವಿರುದ್ಧ ಬೃಹತ್ ರಾಜತಾಂತ್ರಿಕ ದಾಳಿ ನಡೆಸಿದ್ದ ಭಾರತ ಸಂಸದರ ನೇತೃತ್ವದ ನಿಯೋಗವೊಂದನ್ನ ವಿಶ್ವದ ವಿವಿಧ ದೇಶಗಳಿಗೆ ರವಾನಿಸಿತ್ತು. ಈ ನಿಯೋಗ ಭಾರತದ ಕ್ರಮ ಕೇವಲ ಭಯೋತ್ಪಾದನೆ ವಿರುದ್ಧದ ರಕ್ಷಣಾತ್ಮಕ ನಡೆ ಅನ್ನೋದನ್ನ ವಿವರಿಸಿತ್ತು. ಸದ್ಯ ತವರಿಗೆ ಮರಳಿದ ಇದೇ ನಿಯೋಗದ ಸಂಸದರಿಗೆಂದು ಪ್ರಧಾನಿ ನರೇಂದ್ರ ಮೋದಿ ವಿಶೇಷ ಕಾರ್ಯಕ್ರಮ ಆಯೋಜಿಸಿದ್ರು. ಎಲ್ಲ ಸಂಸದರಿಗೂ ನಮೋ ವಿಶೇಷವಾಗಿಯೇ ಧನ್ಯವಾದ ತಿಳಿಸಿದ್ರು. ಏಳು ಮಂದಿ ಸದಸ್ಯರ ಈ ನಿಯೋಗ ವಿಶ್ವದ ವಿವಿಧ ದೇಶಗಳ ನಾಯಕರು, ರಾಜತಾಂತ್ರಿಕರು, ಅಂತಾರಾಷ್ಟ್ರೀಯ ಸಂಸ್ಥೆಗಳೊಂದಿಗೆ ಸಭೆ ನಡೆಸಿತ್ತು.
ಪಹಲ್ಗಾಮ್ ದಾಳಿಯ ತೀವ್ರತೆ, ಆಪರೇಷನ್ ಸಿಂಧೂರ ನಡೆಸಲು ಕಾರಣವಾದ ಸನ್ನಿವೇಶಗಳನ್ನು ಕೂಲಂಕುಷವಾಗಿ ವಿವರಿಸಿತ್ತು. ಭಾರತದ ಕ್ರಮಗಳು ಕೇವಲ ಭಯೋತ್ಪಾದನೆ ವಿರುದ್ಧದ ರಕ್ಷಣಾತ್ಮಕ ನಡೆ ಅನ್ನೋದನ್ನ ಈ ನಿಯೋಗ ವಿಶ್ವಕ್ಕೆ ಸ್ಪಷ್ಟಪಡಿಸಿತ್ತು. ಆಪರೇಷನ್ ಸಿಂಧೂರ ಕುರಿತು ನೌಟಂಕಿ ಪಾಕ್ ಹರಡುತ್ತಿರುವ ಸುಳ್ಳು ಸುದ್ದಿಗಳು, ಅಪಪ್ರಚಾರವನ್ನ ನಿರಾಕರಿಸುವ ಮೂಲಕ ಭಾರತದ ನಿಲುವು ವಿಶ್ವಾಸಾರ್ಹವಾಗಿದೆ ಎಂದು ಈ ನಿಯೋಗ ಜಗತ್ತಿಗೆ ತಿಳಿಸಿದೆ. ಈ ಮೂಲಕ ಭಾರತದ ವರ್ಚಸ್ಸನ್ನು ಜಾಗತಿಕ ಮಟ್ಟದಲ್ಲಿ ಹೆಚ್ಚಿಸುವ ಮಹತ್ವದ ಹೆಜ್ಜೆಯನ್ನಿಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಹಲ್ಗಾಮ್ ಉಗ್ರರ ದಾಳಿಯ ನಂತರ ಭಾರತ ಆಪರೇಷನ್ ಸಿಂಧೂರದ ಮೂಲಕ ಪಾಪಿ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿಯನ್ನ ಮಾಡಿತ್ತು. ಜೊತೆಗೆ ರಾಜತಾಂತ್ರಿಕ ಮಾರ್ಗಗಳ ಮೂಲಕ ಪಾಕ್ನ ಉಗ್ರ ಮುಂದಾಳತ್ವಗಳನ್ನ ಮಟ್ಟ ಹಾಕುವಂತಹ ಕೆಲಸವನ್ನ ಕೂಡ ಮಾಡಿತ್ತು. ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಪಾಕಿಸ್ತಾನ್ ಈ ಎಲ್ಲ ಏಟಿನಿಂದಾಗಿ ವಿಲ ಅಂತ ಒದ್ದಾಡ್ತಾ ಇದೆ. ಈ ಮಧ್ಯೆ ಸದ್ಯ ಪಾಕಿಸ್ತಾನದ ಅಸಲಿ ಬಣ್ಣವನ್ನ ಬಯಲು ಮಾಡಿದ್ದಂತಹ ಸಂಸದರಿಗೆ ಸದ್ಯ ಶಹಬಾಷ್ ಗಿರಿಯನ್ನ ತಿಳಿಸಲಾಗಿದೆ. ಏನಾಗಿದೆ ಬನ್ನಿ ನೋಡೋಣ. ಪಾಕ್ನ ಅಸಲಿ ಬಣ್ಣ ಬಯಲು ಮಾಡಿದ ಸಂಸದರು, ನಿಯೋಗದ ಸದಸ್ಯರಿಗೆ ಸನ್ಮಾನಿಸಿದ ಪ್ರಧಾನಿ ಮೋದಿ. ಆಪರೇಷನ್ ಸಿಂಧೂರ, ಇದು ಪಾಕಿಸ್ತಾನಕ್ಕೆ ಭಾರತದಿಂದ ಉಂಟಾದ ಮರ್ಮಾಘಾತ. ಪಹಲ್ಗಾಮ್ನ ಉಗ್ರರ ದಾಳಿಗೆ ಭಾರತ ಮುಟ್ಟಿ ನೋಡಿಕೊಳ್ಳುವಂತೆ ಪಾಕ್ಗೆ ಬಿಸಿ ಮುಟ್ಟಿಸಿತ್ತು. ಗಡಿಯಾಚೆಗಿನ ಭಯೋತ್ಪಾದನೆ ವಿರುದ್ಧ ಪ್ರತಿಕಾರ ತೀರಿಸಿಕೊಂಡಿರುವ ಭಾರತ ರಾಜತಾಂತ್ರಿಕ ಮಾರ್ಗಗಳ ಮೂಲಕ ಪಾಕಿಸ್ತಾನ ಉಗ್ರ ಮುಖವಾಡವನ್ನು ಜಗತ್ತಿನಾದ್ಯಂತ ಬಟಬಯಲು ಮಾಡಿತ್ತು. ಪಾಕ್ ವಿರುದ್ಧ ಬೃಹತ್ ರಾಜತಾಂತ್ರಿಕ ದಾಳಿ ನಡೆಸಿದ್ದ ಭಾರತ ಸಂಸದರ ನೇತೃತ್ವದ ನಿಯೋಗವೊಂದನ್ನ ವಿಶ್ವದ ವಿವಿಧ ದೇಶಗಳಿಗೆ ರವಾನಿಸಿತ್ತು. ಈ ನಿಯೋಗ ಭಾರತದ ಕ್ರಮ ಕೇವಲ ಭಯೋತ್ಪಾದನೆ ವಿರುದ್ಧದ ರಕ್ಷಣಾತ್ಮಕ ನಡೆ ಅನ್ನೋದನ್ನ ವಿವರಿಸಿತ್ತು. ಸದ್ಯ ತವರಿಗೆ ಮರಳಿದ ಇದೇ ನಿಯೋಗದ ಸಂಸದರಿಗೆಂದು ಪ್ರಧಾನಿ ನರೇಂದ್ರ ಮೋದಿ ವಿಶೇಷ ಕಾರ್ಯಕ್ರಮ ಆಯೋಜಿಸಿದ್ರು. ಎಲ್ಲ ಸಂಸದರಿಗೂ ನಮೋ ವಿಶೇಷವಾಗಿಯೇ ಧನ್ಯವಾದ ತಿಳಿಸಿದ್ರು. 7 ಮಂದಿ ಸದಸ್ಯರ ಈ ನಿಯೋಗ ವಿಶ್ವದ ವಿವಿಧ ದೇಶಗಳ ನಾಯಕರು, ರಾಜತಾಂತ್ರಿಕರು, ಅಂತಾರಾಷ್ಟ್ರೀಯ ಸಂಸ್ಥೆಗಳೊಂದಿಗೆ ಸಭೆ ನಡೆಸಿತ್ತು. ಪಹಲ್ಗಾಮ್ ದಾಳಿಯ ತೀವ್ರತೆ, ಆಪರೇಷನ್ ಸಿಂಧೂರ ನಡೆಸಲು ಕಾರಣವಾದ ಸನ್ನಿವೇಶಗಳನ್ನು ಕೂಲಂಕುಷವಾಗಿ ವಿವರಿಸಿತ್ತು. ಭಾರತದ ಕ್ರಮಗಳು ಕೇವಲ ಭಯೋತ್ಪಾದನೆ ವಿರುದ್ಧದ ರಕ್ಷಣಾತ್ಮಕ ನಡೆ ಅನ್ನೋದನ್ನ ಈ ನಿಯೋಗ ವಿಶ್ವಕ್ಕೆ ಸ್ಪಷ್ಟಪಡಿಸಿತ್ತು. ಆಪರೇಷನ್ ಸಿಂಧೂರ ಕುರಿತು ನೌಟಂಕಿ ಪಾಕ್ ಹರಡುತ್ತಿರುವ ಸುಳ್ಳು ಸುದ್ದಿಗಳು, ಅಪಪ್ರಚಾರವನ್ನ ನಿರಾಕರಿಸುವ ಮೂಲಕ ಭಾರತದ ನಿಲುವು ವಿಶ್ವಾಸಾರ್ಹವಾಗಿದೆ ಎಂದು ಈ ನಿಯೋಗ ಜಗತ್ತಿಗೆ ತಿಳಿಸಿದೆ. ಈ ಮೂಲಕ ಭಾರತದ ವರ್ಚಸ್ಸನ್ನು ಜಾಗತಿಕ ಮಟ್ಟದಲ್ಲಿ ಹೆಚ್ಚಿಸುವ ಮಹತ್ವದ ಹೆಜ್ಜೆಯನ್ನಿಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.